ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಬಿಡಬಾರದಂತ ಶಿಕ್ಷಕರು ಮಾಡಿರೋದೇನು ಅನ್ನುವಂತ ಪ್ರಶ್ನೆ. ಸಸ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿಯನ್ನ ಪ್ರೀತಿಸುತ್ತಿದ್ದ ಪ್ರೊಫೆಸರ್ ದೇವರಾಜ್ ವಿದ್ಯಾರ್ಥಿನಿಗೆ 3 ಬಾರಿ ಅಬೋರ್ಷನ್ ಮಾಡಿಸಿರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಿಚಾರ ಗೊತ್ತಾದ ಬಳಿಕ ವಿದ್ಯಾರ್ಥಿನಿಯನ್ನ ಪೋಷಕರು ಕರೆದೊಯ್ದಿದ್ದಾರೆ. ಕಳೆದ 4 ತಿಂಗಳಿಂದ ವಿದ್ಯಾರ್ಥಿನಿ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಈ ಹಿನ್ನೆಲೆ ವಿದ್ಯಾರ್ಥಿನಿಯ ಸಂಬಂಧಿಯಾದಂತಹ ವೇದವ್ಯಾಸ್ಗೆ ಬೆದರಿಕೆ ಆರೋಪ ಕೇಳಿ ಬಂದಿರೋದು. ಈ ಬಗ್ಗೆ ಕುಲಪತಿಗಳಿಗೆ ಮಾಹಿತಿ ನೀಡಿದ್ರು ಕೂಡ ನಿರ್ಲಕ್ಷ್ಯ ಮಾಡಿರುವ ಆರೋಪ ಕೇಳಿ ಬಂದಿದೆ. ಸುದ್ದಿ ಮಾಡಿದ್ಮೇಲೆ ನಾನು ಪರ್ಮಿಷನ್ ಅನ್ಬಾರ್ದು ಇಲ್ಲ ಸರ್. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಡಿಸಿ ಅವರು ಪರ್ಮಿಷನ್ ಇಲ್ಲ, ವಿ ಆರ್ ಪರ್ಮನೆಂಟ್ ಎಂಪ್ಲಾಯ್ ವಿತೌಟ್ ಇಂಟಿಮೇಷನ್ ಅಲ್ಲ and the professor and head of this department. ಅದು ಗೈಡ್ಲೈನ್ಸ್ ಇರ್ತದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಅದನ್ನ ಫಾಲೋ ಮಾಡ್ಕೊಂಡು ಹೋಗುವಂಥದ್ದು. ಅದು ಬಿಟ್ಟು ನಾವೇನು ಎಕ್ಸ್ಟ್ರಾ ನಾವಾಗಿ ಏನು ಮಾಡ್ಕೊಳ್ಳೋದು ಬರಲ್ಲ ಸರ್. ಇದು ಯೂನಿವರ್ಸಿಟಿ ಸಂಬಂಧಪಟ್ಟಿದ್ದ ಮ್ಯಾಟ್ರು. ಒಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಹೌದಾ, ನಾವು ಈ ಒಂದು ಕರ್ನಾಟಕ ವಿಶ್ವವಿದ್ಯಾಲಯದ SC ಏನೋ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರು ನಾಗರಾಜ್ ಚಲವದ್ ಅಂತ ಹೇಳಿ, ನಮಗೆ ಒಬ್ಬ ಬಾಟ್ನಿಕಲ್ ಏನೋ ಸಸ್ಯಶಾಸ್ತ್ರದ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಲೆಟರ್ ಬರೀತಾರೆ. ಸರ್, ನನಗೆ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತದೆ, ನನಗೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತೇಳಿ ಲೆಟರ್ ಬರೆದಾಗ ನಾವು ಅವ್ರ ಬಗ್ಗೆ ಎಲ್ಲ ತನಿಖೆ ಮಾಡಿದ್ವಿ. ಅವರು ಸತತ ನಮಗೆ 1 ತಿಂಗಳಿಂದನೂ ಕೂಡ ಎಲ್ಲ ಲೆಟರ್ ಬರೆದು ಇದು ಮಾಡಿದ್ರು. ಅವಾಗ ನಾವು ಒಂದೊಂದಾಗಿ ಎಲ್ಲ ನೋಡ್ಕೊಂತ ಹೋದಾಗ ದಾಖಲೆಗಳು ಸಿಕ್ಕು ನಮಗೆ. ಹೌದಾ, ಈ ಹಿಂದೆ ಸರಬಳ ರೂಪದಲ್ಲಿ ಏನು ಚೈನ್ ಸರಬಳ ರೂಪದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಲೈಂಗಿಕ ಹಗರಣಗಳು, ಹೌದಾ, ಪಾಪ ನಮ್ಮ ತಂಗಿನೋ ತಾಯಿನೋ ಏನೋ ಅಲ್ಲಿರ್ತಕ್ಕಂಥ ಅಕ್ಕಗಳು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಆದ್ರೂ ಕೂಡ ಇದನ್ನ ಯಾರು ಹೇಳ್ತಾ ಇಲ್ಲ. ಮೀಡಿಯಾಕ್ಕಾಯ್ತು, ಪಬ್ಲಿಕ್ ಆಗಿತ್ತು, ಇಲ್ಲೊಬ್ಬ ಗೋಮುಖ ವ್ಯಾಘ್ರ ಇದ್ದಾನೆ, ಕಾಮುಖ ಇದ್ದಾನೆ. ಪರವಾಗಿಲ್ಲ, ನಾ ಹೇಳೋದು ಕೇಳಿ ಸರ್. ಆಮೇಲೆ ವಿತೌಟ್ VC ಕನ್ಸಲ್ಟ್ ಏನು ಮಾಡಬೇಕು ಅಲ್ಲ. ಈಗ ಸರ್ VC ಡಿಪಾರ್ಟ್ಮೆಂಟ್ ಅವರು ವಿತೌಟ್ ಪರ್ಮಿಷನ್ ಅಲ್ಲ, ನಾವು ಏನು ಮಾಡಕ್ಕೆ ಸರ್. ಇದು ಡಿಪಾರ್ಟ್ಮೆಂಟ್ ಬಂದಿದೆ, ಏನೇ